ಚಾನೆಲ್. ಸೊ ತುಂಬ ದಿನ ಆದಮೇಲೆ ಆ್ಯಕ್ಚುಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಗೆಟ್ ಸ್ಟಾರ್ಟೆಡ್. ಗೈಸ್ ನಾವು ಫಸ್ಟ್ ಟೈಮ್ ಇಲ್ಲಿ ಯಲಹಂಕದಲ್ಲಿ ಮೋಹನ್ ರಾವ್ ಮಿಲ್ಟ್ರಿ ಹೋಟೆಲ್ ಟ್ರೈ ಮಾಡೋಕ್ಕೆ ಬಂದಿದ್ದೀವಿ. ಸೊ ಗೈಸ್ ನೀರು ದೋಸೆ ಆರ್ಡ್ರ್ ಮಾಡಿದ್ದೀರಿ ಎಲ್ಲರೂ. ಎತ್ಕ ಎಗ್ ಸೂಪ್, ನೀರು ದೋಸೆ, ಚಿಕನ್ ಫ್ರೈ. ಇಸ್ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗೈತೆ ಅಲ್ಲ, ಮಸ್ಟ್ ಟ್ರೈ. ಹೋಟೆಲ್ ನೋಡಿ ಎಷ್ಟು ಚಿಕ್ಕದು, ನಾವಿಲ್ಲಿ ಕೂತಿದ್ದೀವಿ. ಗೈಸ್ ನಮ್ಮ ಬೇಬಿ ಬಂದು 1 ವೀಕ್ ಆಯಿತು. 1 ವೀಕಿಂದ ಇಲ್ಲೇ ಸ್ಟೇ ಅಲ್ಲಮ್ಮ. ಗುಬ್ಬಿಯಾಗೆ ಇದೆಯಾ ತಾನೇ? ಫಸ್ಟ್ ಹೇರ್ ಕಟ್ಟಿದ್ದು ಅವ್ರ ತಾತ ಕರ್ಕೊಂಡೋಗಿ ಮಾಡಿಸಿರೋದು. ನಮ್ಮ ಬೇಬಿ ಏನಾಗಿತ್ತು ಗೊತ್ತಾ ಗೈಸ್, ರೀಸೆಂಟಾಗಿ ಬಿದ್ದೋಗ್ಬಿಟ್ಟಿದ್ದ. ಇಲ್ಲೆಲ್ಲ ಫುಲ್ ಮಾರ್ಕ್ ಆಗಿಬಿಟ್ಟಿತ್ತು. ಇವಾಗ ನೋಡಿ ಫುಲ್ ಹೋಗ್ಬಿಟ್ಟೈತೆ. ಫುಲ್ ಮುಖ ಎಲ್ಲ ಒಂಥರ ಆಗ್ಬಿಟ್ಟಿತ್ತು. ಇವಾಗ ಹೀಲ್ ಆಗ್ತಾ ಇತ್ತು. ನಿಂಗೆ ಎಷ್ಟು ಇಡ್ಲಿ ಬೇಕು? 2 ಇಡ್ಲಿ ಬೇಕಾ? ತಾತ ಕೇಳಿ 2 ಇಡ್ಲಿ ಬೇಕು ಅನ್ನು. 2 ಕಿಸಿ ಕೊಟ್ಬಿಡು. ಗೈಸ್ ಒಲ್ಲಿ ಕೋಕೋಮೆಲನ್ ಆಲ್ ಟೈಮ್ ಕೋಕೋಮೆಲನ್. ಗೈಸ್ ಇವಾಗ ನಮ್ಮ ಬೇಬಿಗೆ ಸೈಕ್ಲಿಂಗ್ ಟೈಮ್. 3 hours ಒಳ್ಳೆ ಸ್ಲೀಪ್ ಹೋದ. ಇವಾಗ ಸೈಕ್ಲಿಂಗ್. ಬಾಯ್ ಕಡೆ ಅಲ್ಲಿ ಮಾಮನ್ ಕರಿಯೋಗು. ನೀನು ಬಾಯ್ ಕಡೆ, ನಾನು ತಳ್ತೀನಿ ಬಾಯ್ ಕಡೆ. ಅಲ್ಲೋಡಲ್ಲಿ ಬಂತು ಮಾಮ. ಜೋರಾಗಿ ಕರ್ಕೊಂಡು ಹೋಗ್ಬಿಡು. ಗ್ರೀನು ಯಾವುದು? ಗ್ರೀನ್ ಆ್ಯಂಡ್ ಬ್ರೌನ್ ಸೂಪ್. ಅವಳ ಹೆಸರೇ ಹೇಳಿಲ್ಲಲ್ಲ ಯಾರ್ದು ಯಾವುದು ಅಂತ. ಹೆಂಗೈತೆ? ಹೊರಗೆ ತಿನ್ನೋದು ಹೆಂಗೆ? ನಾನ್ ಮಾಡಿರೋದು. ನಮ್ಮ ಮಮ್ಮಿ ಕಾಲ್ ಸೂಪ್ ಫೇಲ್. ನನ್ ಕಾಲ್ ಸೂಪ್ ಪಾಸ್ ಆಯ್ತು. ಬೆಳೆಯಕ ಚೆನ್ನಾಗಿತ್ತು ಇವಾಗ ಕಾಲ್ ಸೊಪ್ಪು. ಅದಕ್ಕೆ ಬೆಳೆಯಕ ಇಡ್ಲಿ ಕಾಲ್ ಸೊಪ್ಪು. ಯಾರೇ ಮಾಡೋದು? ಯಾರು ಹೇಳಿದ್ದು? ಪಪ್ಪ ಹೇಳಿದ್ದು. ಇದು ನಾಳೆ ವ್ಲಾಗಲ್ಲಿ ಬರುತ್ತೆ. ಸೊ ಗೈಸ್ ನಾನಿವಾಗ ಕಾಲ್ ಸೂಪ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಮ್ಮ ಮನೇಲಿ ಎಲ್ಲರಿಗೂ ನಾನು ಮಾಡಿರೋ ಕಾಲ್ ಸೂಪ್ ಇಷ್ಟ ಆಗ್ಬಿಟ್ಟೈತೆ. ಆ್ಯಂಡ್ ಇವರು ದೋಸೆ ಮಾಡ್ತಿದ್ದಾರೆ. ನಂದು ಕಾಲ್ ಸೂಪು, ನಮ್ಮ ಅಮ್ಮದು ದೋಸೆ. ಅದು ನಾವು ಬ್ರೇಕ್ಫಾಸ್ಟ್ ಟೈಮಲ್ಲಿ ಮಾಡ್ತಾಯಿಲ್ಲ, ಡಿನ್ನರ್ ಟೈಮಲ್ಲಿ ಕಾಲ್ ಸೂಪ್ ಮಾಡ್ತಿದ್ದೀವಿ. ಆಮೇಲೆ ಹಾಯ್ ಮಾಡು. ಸೊ ಗೈಸ್ ನಾನು ಮಾಡಿರೋ ಕಾಲ್ ಸೂಪ್ ರೆಸಿಪಿ ಶೂಟ್ ಮಾಡಿದ್ದೀನಿ. ಸೊ ಒಂದು ಮಿಕ್ಸರ್ಗೆ ಸ್ವಲ್ಪ ಚಕ್ಕೆ, ಆಮೇಲೆ ಸ್ವಲ್ಪ ಲವಂಗ, ಪೆಪ್ಪರ್ ಇದೆಲ್ಲ ಸ್ವಲ್ಪ ಹಾಕ್ಕೊಬೇಕು. ಆಮೇಲೆ ಸ್ವಲ್ಪ ಗ್ರೀನ್ ಚಿಲ್ಲೀಸ್, ಈರುಳ್ಳಿ, ಆಮೇಲೆ ಕೊತ್ತಂಬರಿ, ಪುದೀನ ಸ್ವಲ್ಪ, ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಬೇಕು. ಆಮೇಲೆ ಒಂದು ಕುಕ್ಕರ್ಗೆ ಎಣ್ಣೆ, ಆಮೇಲೆ ಸ್ವಲ್ಪ ಈರುಳ್ಳಿ ಸ್ಲೈಸ್ ಕಟ್ ಮಾಡಿಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಕಾಲು ಹಾಕಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಗ್ರೈಂಡ್ ಮಾಡ್ಕೊಂಡಿರೋ ಪೇಸ್ಟ್ ಹಾಕಬೇಕು. ಗೈಸ್ ಆದಷ್ಟು ಚಕ್ಕೆ ಲವಂಗ ಸ್ಪೈಸಸ್ ಎಲ್ಲ ಕಮ್ಮಿ ಇರಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಗಾರ್ನಿಷ್ ಮಾಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ವಿಸಿಲ್ ಕೂಗಿಸ್ಕೊಂಡು ಆ್ಯಂಡ್ ಕಾಲ್ ಸೂಪ್ ಇಸ್ ರೆಡಿ. ಚೆನ್ನಾಗಿತ್ತು ಗೈಸ್. ನಾನು ಲಾಸ್ಟ್ ಟೈಮ್ ಕಮ್ಮಿ ಮಾಡಿದಾಗ ನೆಕ್ಸ್ಟ್ ಲೆವೆಲ್ ಆಗಿತ್ತು ಟೇಸ್ಟು. ಈ ಸಲ ಚೆನ್ನಾಗಿತ್ತು. ನೆಕ್ಸ್ಟ್ ಲೆವೆಲ್ ಅನ್ನೋಕ್ಕಾಗಲ್ಲ, ಚೆನ್ನಾಗಿತ್ತು. ಮಮ್ಮಿ ಮಾಡಿತ್ತು. ಹೆಂಗಿತ್ತು ಮನೆ? ಚೆನ್ನಾಗಿ. ಇವಾಗ ಆಂಟಿ ಚಟ್ನಿ ಪುಡಿ ಮಾಡಿಕೊಟ್ರು. ಆ್ಯಂಡ್ ಅದಕ್ಕೆ ನೋಡೋಣ ದೋಸೆ ಜೊತೆ ತಿನ್ನೋಣ ಹೆಂಗಿರುತ್ತೆ ಅಂತ. ದೋಸೆ ಸುತ್ಕೊಳ್ಳೋಣ ಅಂತ ದೋಸೆ ಮೇಲೆ ಚಟ್ನಿ ಪುಡಿ ಹಾಕಿದ್ದೆ. ಆ್ಯಕ್ಚುಲಿ ಇದೆಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಗೈಸ್. ನಾನು ಇದು ವಿಡಿಯೋ ರೆಕಾರ್ಡ್ ಮಾಡೋಣ ಅಂದ್ಕೊಂಡೆ, ಬಟ್ ಟೈಮ್ ಇರಲಿಲ್ಲ. ನೆಕ್ಸ್ಟ್ ಟೈಮ್ ಆಂಟಿ ಕೈಯಲ್ಲಿ ಮಾಡಿಸಿ ರೆಸಿಪಿ ಹಾಕ್ತೀನಿ ಹೆಂಗೆ ಅಂತ. ಟೇಸ್ಟ್ ಅಂತೂ ಸಖತ್ತಾಗಿದೆ. ಸೊ ಇವಾಗ ದೋಸೆ ಆಮೇಲೆ ತುಪ್ಪ ಜೊತೆ ಟ್ರೈ ಮಾಡೋಣ ಅಂತ ಮಾಡ್ತಿದ್ದೀನಿ.
ಸೊ ಗೈಸ್ ಫ್ರಮ್ ಫ್ಯೂ ಡೇಸ್ ಇಟ್ಸ್ ಓನ್ಲಿ ಕುಕಿಂಗ್ ಲೈಕ್ ಸ್ವಲ್ಪ ವೆರೈಟೀಸ್ ಕಲ್ತಿದ್ದೀನಿ, ಯಾಕಂದರೆ ಕಾಲೇಜ್ ಇಲ್ಲ. ಸೊ ಮನೇಲಿ ಆಲ್ಮೋಸ್ಟ್ ಹಿಯರ್ ಆ್ಯಂಡ್ ದೇರ್ ಕಲ್ತಿದ್ದೀನಿ ಸ್ವಲ್ಪ ಆ್ಯಂಡ್ ಚೆನ್ನಾಗಿದೆ ರೆಸಿಪೀಸ್ ಕಲಿಯೋಕ್ಕೆ, ಹೊಸದು ಟ್ರೈ ಮಾಡೋಕ್ಕೆ. ಆ್ಯಂಡ್ ನೋಡೋಣ ಆದಷ್ಟು ಕ್ಯಾಪ್ಚರ್ ಮಾಡ್ತೀನಿ ಏನದು ಕುಕಿಂಗ್ ಸೀರೀಸ್. ತುಪ್ಪಕ್ಕೆ ಏನು ಹಾಕಿದ್ದೀನಿ ಅದ್ರ ಮೇಲೆ? ಇಲ್ಲ, ಓಪನ್ ಮಾಡಿ. ಪುಡಿ ದೋಸೆ. ಎಸ್, ಪುಡಿ ಗೀ ದೋಸೆ ಗೈಸ್. ಇದು ಹಂಗೆ ತಿನ್ಬೋದಲ್ಲ, ಚಟ್ನಿನ ಬೇಡ. ಆಚೆ ಹೋಗ್ಬೇಕು ಇವಾಗ ಗೈಸ್. ನಾವಿವಾಗ ಚೋಟಿಗೆ ಶಾಪಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀರಿ. ಚೋಟಿಗೆ ಕಣ್ಣು ಅರ್ಧ ಬಿಟ್ಟು ಚೋಟಿಗೆ ಶಾಪಿಂಗ್ ಹೋಗ್ತಾ ಇದ್ದೀರಿ. ಚೋಟಿನ ರಾಣಿ ಅಮ್ಮವ್ರ ಮನೇಲಿ ಬಿಟ್ಬಿಟ್ಟು ಇವಾಗ ಊಟ ಮಾಡೋಕ್ಕೆ ಬಂದಿದ್ದೀವಿ. ಆ್ಯಂಡ್ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಮೀಲ್. ಹಾಂ, ಊಟ ಮಾಡ್ಬಿಟ್ಟು ಶಾಪಿಂಗ್. ನಮಗಲ್ಲ ಗೈಸ್, ಆದರೆ ಚೋಟಿಗೆ ಶಾಪಿಂಗು. ಚೋಟಿಗೆ ನೋಡಿ ಫುಲ್ ಪ್ರಿನ್ಸ್ ಟ್ರೀಟ್ಮೆಂಟು ಬೈಯೋರಿಲ್ಲ ಹೊಡೆಯೋರಿಲ್ಲ ಅಂದ್ಬಿಟ್ಟು ಗೈಸ್. ಗುಬ್ಬಿಗೆ ಬಂದ್ಬಿಟ್ಟಂತೂ ಫುಲ್ ಉಪ್ಪೋಗ್ಬಿಟ್ಟವನ್ನ, ಯಾರೂ ಅವನ್ನ ಹೇಳೋರಿಲ್ಲ ಕೇಳೋರಿಲ್ಲ ಅಂತ. ಸರಿ, ಇವಾಗ ಊಟ ಮಾಡ್ಬಿಟ್ಟು ಆಮೇಲೆ ಸಿಗೋಣ. ಇವಾಗ ಶಾಪಿಂಗ್ ಎಲ್ಲ ಆಯಿತು. ಇವಾಗ ಹೋಗಿ ಅವನ್ನ ಡ್ರಾಪ್ ಮಾಡಬೇಕು. ಹಾಗೆ ನೀತಿಯಾಗಿ ಒಂದು ಬಾಕ್ಸ್ ಚಟ್ನಿ ಪುಡಿ ತೊಗೊಂಡು ಹೋಗ್ತಾಯಿದ್ದೀರಿ. ಆ್ಯಂಡ್ ಅಲ್ಲೋಗನೆ ಇವಾಗ ಕರ್ಕೊಂಬರೋಣ ಗೈಸ್. ಇವಾಗ ನಮ್ಮ ಅಮೂಲನ್ನು ಡ್ರಾಪ್ ಮಾಡ್ತಾಯಿದ್ದೀರಿ. 1 ವೀಕ್ ಆಯಿತು ಅವ್ನು ಗುಬ್ಬಿಗೆ ಬಂದು ನಮ್ಮ ಮನೆಗೆ. ಆ್ಯಂಡ್ ಫುಲ್ ಚೆನ್ನಾಗಿತ್ತು ಇವನ ಜೊತೆ 1 ವೀಕ್ ಟೈಮ್ ಸ್ಪೆಂಡ್ ಮಾಡಿಕೊಂಡು. ಲಾಸ್ಟ್ ವೆಡ್ನೆಸ್ಡೇ ಬಂದಿದ್ದು, ಈ ವೆಡ್ನೆಸ್ಡೇ ಹೋಗ್ತಿದ್ದಾನೆ. ಆ್ಯಂಡ್ ನಾನು ಅಮೂಲು ಆಮೇಲೆ ಅಪ್ಪು ಜೊತೆಲಿ ಮಾಡ್ಕೊತಾ ಇದ್ದಿದ್ದು. ಆ್ಯಂಡ್ ಇವಾಗ ಟೈಮ್ ಟು ಡ್ರಾಪ್ ಆ ಬೇಬಿ ಹೋಮ್ ಅಲ್ಲಮ್ಮ. ಅವನಿಗಿನ್ನ ಗೊತ್ತಿಲ್ಲ ಎಲ್ಲಿ ಹೋಗ್ತಾ ಇದ್ದೀರಿ ಅಂತ. ಸೊ ಇವಾಗ ಮನೆಯೆಲ್ಲ ಮತ್ತೆ ಸೈಲೆಂಟ್, ಖಾಲಿ ಆಗುತ್ತೆ. ಇಷ್ಟು ದಿನ ಫುಲ್ ತೀಟೆ ಮಾಡಿ ತಲೆ ಕೆಡ್ಸಾಕ್ಬಿಟ್ಟಿದ್ದ ಗೈಸ್. ಆಮೇಲೆ ಹಾಯ್ ಮಾಡು ನೋಡಿ. ಲಾಸ್ಟ್ ಅವ್ನು ಕರೆಕ್ಟಾಗಿ ವೆಡ್ನೆಸ್ಡೇ ಬಿದ್ದಿದ್ದು. ಗಾಯ ಆಯ್ತು ಫುಲ್ ಜಾಸ್ತಿ. ಅವತ್ತೇ ಅವ್ನು ಬಂದಿದ್ದು ನಮ್ಮ ಮನೆಗೆ. ಇವಾಗ ಹೋಗಷ್ಟೇ ಫುಲ್ ಮ್ಯಾಜಿಕ್. ಎಲ್ಲಿ ನಿನ್ನ ಗಾಯ? ಅಬ್ಬು ಎಲ್ಲಿ? ಇಲ್ಲ. ಸೊ ಇವಾಗ 1 ವೀಕ್ ಅಷ್ಟೊತ್ತು ಮ್ಯಾಜಿಕ್ ಆಗ್ಬಿಟ್ಟೈತೆ, ಹೋಗ್ಬಿಟ್ಟೈತೆ. ಇಲ್ಲ ಬಿಡು. ಸೊ ಇವಾಗ ಹೋಗಿ ಡ್ರಾಪ್ ಮಾಡ್ಬಿಟ್ಟು ಬರೋಣ ಗೈಸ್. ಡೈಲಿ ನೈಟ್ ಗೈಸ್ ನಾನೇ ಅವನ್ನ ಮಲಗಿಸ್ತಾ ಇದ್ದಿದ್ದು. ಎಷ್ಟು ಲೈಕ್ ನಂಗೆ ಪ್ರೋ ಕೇರ್ ಟೇಕರ್ ಆಗ್ಬಿಟ್ಟಿದ್ದೀನಿ ಗೈಸ್. ಇವನ್ನ ಲಿಶುನೆಲ್ಲ ನೋಡಿಕೊಂಡು ಪ್ರೋ ಕೇರ್ ಟೇಕರ್ ಆಗ್ಬಿಟ್ಟಿದ್ದೀನಿ. ಸೊ ಅಮ್ಮನ ಮಲಗಿಸೋದೇ ಒಂದು ಟಾಸ್ಕು. ಲೈಕ್ ನಾನು ಯಾವಾಗೂ ಡೈಲಿ ಆರಾಮಾಗಿ ಗೊತ್ತು ಅವ್ನು ಹೆಂಗೆ ಮಲಗಿಸ್ಬೇಕು, ಹೆಂಗೆ ಇದು ಮಾಡಬೇಕು ಅಂತ. ಸೊ ಅಷ್ಟೇ ಗೈಸ್. ನೋಡಿ ತಿರ್ಗಾ ನಮ್ಮ ಜೊತೆ ಬರ್ಬೇಕಂತೆ. ಹಂಗ ಅವ್ರ ಮಮ್ಮಿ ಬೇಡ. ಅಮೂಲು ಬಾಯ್ ಬಾಯ್. ಸೊ ಗೈಸ್ ಇವಾಗ ಹಂಗೆ ಜಿಮ್ಮಿಂದ ಬರ್ತಾ ಇದ್ರಿ. ಹಂಗೆ ಇವಾಗ ಇಲ್ಲಿ ಆನ್ ದ ವೇ ಫುಡ್ ಟ್ರಕ್ ಅನಿಸ್ತು. ಚೆನ್ನಾಗಿತ್ತು ಆ್ಯಕ್ಚುಲಿ. ನೀ ಹೆಲ್ತಿ ಫುಡ್, ಅವ್ನು ಚಂಕ್. ಅದು ಹೆಲ್ತಿನ ಆ್ಯಕ್ಚುಲಿ, ಪ್ರೋಟೀನ್. ದಿಸ್ ಇಸ್ ಫ್ರೂಟ್ ಕಸ್ಟರ್ಡ್. ನೋಡಿ ನಾವು ಇವಾಗ ಒಲೆ ಬಿರಿಯಾನಿ ಮಾಡ್ತಾಯಿದ್ದೀರಿ. ಒಲೆ ಸೆಟಪ್ ಮಾಡ್ಕೊತಾ ಇದ್ದೀರಿ ಫಸ್ಟು. ಈ ಹುಡುಗ ಅಂತೂ ತುಂಬ ಕೆಲಸ ಮಾಡ್ತಾವನ. ಇವರೇ ಭಟ್ರು. ಹಿಂಗೆ ಇಕ್ಕಿದ್ರೆ ನೋಡಿ, ಇವಾಗ ಇದು ಎತ್ತಿ ಹಿಂಗೆ ಇಕ್ಕು. ಈ ವ್ಯೂ ಚೆನ್ನಾಗೈತೆ. ಈಗ ಈ ವ್ಯೂ ಎಷ್ಟು ಚೆನ್ನಾಗಿದೆ. ವೆದರು ಪರ್ಫೆಕ್ಟ್ ಆಗಿದೆ, ವ್ಯೂನು ಪರ್ಫೆಕ್ಟ್ ಆಗೈತೆ. ಬಿಸಿ ಬಿಸಿ ಬಿರಿಯಾನಿ. ಕೊಡಿಲ್ಲ ನಂಗೆ ಸ್ವಲ್ಪ. ಇಲ್ಲಿ ಟೇಸ್ಟ್ ಮಾಡ್ತಾ ಇದ್ದೀವಿ ಇವನ ಜೊತೆ. ಇಲ್ಲಿ ಬಿರಿಯಾನಿ ರೆಡಿ ಆಗ್ತಾ ಐತೆ ನೋಡಿ. ಇವತ್ತು ಅಜಯನ ಬರ್ಡೇ, ಅದಕ್ಕೆ ಕೇಕ್ ತೊಗೊಂಡು ಹೋಗ್ತಾ ಇದ್ದೀವಿ. ಇವ್ರು ಇವಾಗ ಪೆಪ್ಪರ್ ಚಿಕನ್ ಮಾಡ್ಕೊಳಕ್ಕೆ ರೆಡಿ ಆಗ್ತವ್ರೆ. ಇಲ್ಲಿ ಬಿರಿಯಾನಿ ಆಯಿತು. ತಿನ್ನಕ್ಕೆ ಕಾಯ್ತಾ ಇರೋ ಇದು ಪೆಪ್ಪರ್ ಚಿಕನ್ಗೆ. ಇಲ್ಲ ಇದು SP ಈ ಕಲರ್ ಅಲ್ಲಿ ಅಜಯ್ ಬಟ್ಟೆ ಕಡಿ ಮಾಡಿ ಅದ್ಮೇಲಿರೋದೇ ಗ್ರೇವಿ ತರ ಐತೆ. ಅಂಡಿ ಕಾಯಿಸನ ಅಂದ್ರೆ ಬಿಸಿಲು ಆರೋಗ್ತೈತೆ ನೋಡಿ. ಪೆಪ್ಪರ್ ಡ್ರೈ
ಸ್ಟವಲ್ಲಿ ಅದಕ್ಕೆ ಅಡುಗೆ ಮಾಡಬಾರ್ದು. ಹಂಗೈತೆ ಸ್ವಲ್ಪ ಅಷ್ಟು ಗೈಸ್, ಇವರೇ ಬರ್ಡೇ ಬಾಯ್ ಅಜಯ್ ಕುಮಾರ್, ಮಿಸ್ಟರ್ ಅಜಯ್ ಕುಮಾರ್. ಅವ್ರ ವೈಫ್ ಹರ್ಷಿತಾ. ಏ ಹೋಗಿ, ಪರವಾಗಿಲ್ಲ. ಅದೆಲ್ಲ ಹೆಸರು ಪರವಾಗಿಲ್ಲ. ನಿಮ್ ಪ್ರೀತಿ ಅಭಿಮಾನ ಎಲ್ಲ ನಿಮ್ ಮನ್ಸಲ್ಲೇ ಇಟ್ಕೊಳ್ಳಿ. ರಾಕೆಟ್ ಇಲ್ಲ, ಅದು ಹೋಯ್ತು ಬಿಡು. ಯಾರ್ ಬ್ಯಾಡ್ ಲಕ್. ಇಲ್ಲ ಇಲ್ಲ, ನಂಗೂ ಬುದ್ಧಿ ಐತೆ. ದೊಡ್ಡಪ್ಪನ ಮದ್ವೆ ಆಗೋ ಹುಡುಗಿ ಅಂತೂ ತುಂಬಾ ಲಕ್ಕಿ. ಎಲ್ಲ ಗೊತ್ತು ಅವ್ನ್ ಮನೆಗೆ ಏನೇನ್ ಬೇಕು ಅಂತ ಹೇಳಿ ಏನೇನೋ ಲಿಸ್ಟ್ ಬರ್ದಿಕ್ಕೋನೆ. ಅಲ್ಲ ಅಪ್ಪು, ನಿನ್ ಮದ್ವೆ ಆಗೋ ಹುಡುಗಿ ತುಂಬಾ ಪುಣ್ಯ ಮಾಡಿದಾಳಲ್ವಾ? ಗೈಸ್, ಅಡ್ಗೆಯಿಂದ ಹಿಡ್ದು ಮನೆಗೆ ಏನೇನ್ ಐಟಮ್ ಬೇಕು ಎಲ್ಲ ಗೊತ್ತು ಅವನಿಗೆ. ಹ್ಯಾಂಡ್ ರೈಟಿಂಗ್ ಗೊತ್ತಾಗಲ್ಲ ಅಷ್ಟೇ ಗೈಸ್, ಅಡ್ಜಸ್ಟ್ ಮಾಡ್ಕೊಳ್ಳಿ.